Too much of alcohol also leads to early aging of the skin. Minimum 6 to 8 hours of sleep is essential. Start using a sunscreen regularly. Minimum it is acting as a barrier for sunlight. ಇನ್ನೊಂದು ನೀವು ಹಾಕೋ ಮೇಕಪ್ ಪ್ರಾಡಕ್ಟ್ಸ್ಗೂ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಬ್ಯಾರಿಯರ್. ನಿಮಗೆ ಒಂದು ಹೈಫೋ ಅಂತ ಹೇಳ್ತೀವಿ. ಹೈಫೋ ಅಂದರೆ ಹೈ ಇಂಟೆನ್ಸಿಟಿ ಫೋಕಸ್ಡ್ ಅಲ್ಟ್ರಾಸೌಂಡ್. ಬೇಸಿಕಲಿ ಇದು ನಿಮ್ಮ ಸ್ಕಿನ್ ಸೆಕೆಂಡ್ ಲೇಯರಲ್ಲಿ ಆ್ಯಕ್ಟ್ ಆಗಿ ನಿಮ್ಮದು ಕೊಲಾಜಿನ್ ಮತ್ತು ಎಲಾಸ್ಟಿನ್ನ ಟೈಟ್ ಮಾಡ್ತಾ ಹೋಗುತ್ತೆ. ನಿಮ್ಮದು ಓನ್ ಬ್ಲಡ್ಡಿಂದ ಮಾಡಿರುವಂಥ ಟ್ರೀಟ್ಮೆಂಟ್ ಬೇಕು ಅಂದರೆ PRP ಅಥವಾ GFC ಅಂತ ಹೇಳ್ತೀವಿ. ಹಲೋ, ನಾನು ಡಾಕ್ಟರ್ ಪವಿತ್ರ, ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್. ನಾನು ಸ್ಕಿನ್, ಹೇರ್ ಮತ್ತು ಆಸ್ಥೆಟಿಕ್ ಡರ್ಮಟಾಲಜಿ ಪ್ರಾಕ್ಟೀಸ್ ಮಾಡ್ತೀನಿ. ಕ್ಲಿನಿಕ್ ಬಂದುಬಿಟ್ಟು ಜಯನಗರ್ 7 ಬ್ಲಾಕಲ್ಲಿದೆ. ಇವತ್ತು ನಾನು ನಿಮಗೆ ಅರ್ಲಿ ಸ್ಕಿನ್ ಏಜಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ. ಅರ್ಲಿ ಸ್ಕಿನ್ ಏಜಿಂಗ್ ಅಂತ ಅಂದರೆ ನಿಮ್ಮ ವಯಸ್ಸಿಗಿಂತ ಮುಂಚೆ ಸ್ಕಿನ್ ಜಾಸ್ತಿ ಏಜ್ ಆದಂಗೆ ಕಾಣೋದು. ಇದಕ್ಕೆ ನಾವು 2 ಥರ ಡಿವೈಡ್ ಮಾಡ್ಕೊಬೋದು. ಒಂದು ಇಂಟ್ರೆನ್ಸಿಕ್ ಫ್ಯಾಕ್ಟರ್ಸ್, ಇನ್ನೊಂದು ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ಸ್. ಇಂಟ್ರೆನ್ಸಿಕ್ ಫ್ಯಾಕ್ಟರ್ಸ್ ಅಂದರೆ ಅಕಾರ್ಡಿಂಗ್ ಟು ನಿಮ್ಮ ಏಜ್ ಎಷ್ಟಿದೆ ಅದಕ್ಕೆ ಅನುಗುಣವಾಗಿ ನೀವು ಏಜ್ ಆಗ್ತಾ ಹೋಗ್ತೀರಾ. ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ಸ್ ಅಂತ ಅಂದರೆ ಒಂದು ತುಂಬ ಜಾಸ್ತಿ ಸ್ಮೋಕ್ ಮಾಡೋದು, ನಿಕೋಟಿನ್ ಕಂಟೆಂಟ್ ನಿಮ್ಮ ಸಿಗರೆಟ್ಸಲ್ಲಿ ಏನಿರುತ್ತೆ ದ್ಯಾಟ್ ವಿಲ್ ಲೀಡ್ ಟು ಅರ್ಲಿ ಏಜಿಂಗ್ ಆಫ್ ದ ಸ್ಕಿನ್ ಅಂತ ಹೇಳ್ಬೋದು. Too much of alcohol also leads to early aging of the skin. ಜೊತೆಗೆ ತುಂಬ ಬಿಸಿಲಲ್ಲಿ ಓಡಾಡ್ತಾ ಇದ್ದೀರಾ, ನೀವು ಸನ್ಸ್ಕ್ರೀನ್ ಏನೂ ಹಚ್ಕೊತಾ ಇಲ್ಲ, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಹೊರಗಡೆನೇ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದಾಗ ಕೂಡ ಅರ್ಲಿ ಸ್ಕಿನ್ ಏಜಿಂಗ್ ಆಗ್ತಾ ಹೋಗುತ್ತೆ. ಜೊತೆಗೆ ಟೆನ್ಷನ್, ಸ್ಟ್ರೆಸ್, ಇಟ್ ಕ್ಯಾನ್ ಬಿ ವರ್ಕ್ ರಿಲೇಟೆಡ್ ಆರ್ ಯುವರ್ ಪರ್ಸನಲ್ ಲೈಫ್ ರಿಲೇಟೆಡ್. ತುಂಬ ಜಾಸ್ತಿ ಟೆನ್ಷನ್, ಸ್ಟ್ರೆಸ್ ಆದಾಗ ಕೂಡ ಅರ್ಲಿ ಸ್ಕಿನ್ ಏಜಿಂಗ್ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ನಿಮ್ಮ ಸ್ಲೀಪ್ ಪ್ಯಾಟರ್ನ್ ಸರಿ ಇಲ್ಲ ಅಂತ ಅಂದ್ಕೊಳ್ಳಿ, ತುಂಬ ಕಮ್ಮಿ ನಿದ್ದೆ ಮಾಡ್ತಾ ಹೋದಾಗ ದ್ಯಾಟ್ ಆಲ್ಸೋ ಅಫೆಕ್ಟ್ಸ್ ದ ಒಂದು ಸ್ಕಿನ್ ಏಜಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ನೀವು ಯಾವಾಗ ಸ್ಲೀಪ್ ಪ್ಯಾಟರ್ನ್ ಸರಿ ಇಲ್ಲ, ಒಂದು ಮುಖ ಕೂಡ ಡಲ್ ಆಗ್ತಾ ಹೋಗುತ್ತೆ, ಡಾರ್ಕ್ ಸರ್ಕಲ್ಸ್ ತುಂಬ ಡಾರ್ಕ್ ಆಗಿ ಕಾಣಕ್ಕೆ ಶುರು ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಯಾವ ಥರ ಸರಿ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಿಮ್ಮದು ಡಯಟ್ರಿ ಹ್ಯಾಬಿಟ್ಸ್ ಯಾವ ಥರ ಇದೆ ಅದನ್ನು ಚೆನ್ನಾಗಿ ಮಾಡ್ಕೊತಾ ಹೋಗಿ. ಮಿನಿಮಮ್ 6 to 8 hours ಆಫ್ ಸ್ಲೀಪ್ ಈಸ್ ಎಸೆನ್ಷಿಯಲ್. ಸೊ ಅದ್ರ ಕಡೆ ಗಮನ ಕೊಟ್ಕೊತಾ ಹೋಗಿ. ಜೊತೆಗೆ ನಿಮ್ಮ ಡಯಟ್ರಿ ಪ್ಯಾಟರ್ನ್ ಯಾವ ಥರ ಇದೆ, ಮಿನಿಮಮ್ 2 liters ಆಫ್ ವಾಟರ್ ಈಸ್ ನೀಡೆಡ್ ಫಾರ್ ದ ಬಾಡಿ ಎವ್ರಿ ಡೇ. ಸೊ ಸ್ಟಾರ್ಟ್ ಡ್ರಿಂಕಿಂಗ್ ಗುಡ್ ಅಮೌಂಟ್ ಆಫ್ ವಾಟರ್. ಲಾಟ್ಸ್ ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮತ್ತು ಫ್ರೆಶ್ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡ್ಕೊತಾ ಹೋಗಿ. ಜೊತೆಗೆ ಸ್ಮೋಕಿಂಗ್ನ, ಇಟ್ ಕ್ಯಾನ್ ಬಿ ಎನಿ ಫಾರ್ಮ್ ಆಫ್ ಟೊಬ್ಯಾಕೋ, ಇಟ್ ವಿಲ್ ಲೀಡ್ ಟು ಒಂದು ಏಜಿಂಗ್ ಆಫ್ ದ ಸ್ಕಿನ್ ಆಗುತ್ತೆ, ಅದರಿಂದ ಬೇರೆ ಸೈಡ್ ಎಫೆಕ್ಟ್ಸು ಆಗ್ತಾ ಹೋಗುತ್ತೆ. ಸೊ ಕಂಪ್ಲೀಟಾಗಿ ಸ್ಮೋಕಿಂಗ್ನ ಸ್ಟಾಪ್ ಮಾಡ್ತಾ ಹೋಗಿ. ಆಲ್ಕೋಹಾಲ್ ಕಂಟೆಂಟ್ ಆಲ್ಸೋ ಯು ಶುಡ್ ಸ್ಟಾರ್ಟ್ ರೆಡ್ಯೂಸಿಂಗ್ ಇಟ್. ಜೊತೆಗೆ ಟೆನ್ಷನ್ ಆ್ಯಂಡ್ ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ, ಅದನ್ನು ಯಾವ ಥರ ನೀವು ಕಾಂಬ್ಯಾಟ್ ಮಾಡ್ಕೋತೀರಾ ಅನ್ನೋದನ್ನು ನಿಮ್ಮದು ಪ್ಲ್ಯಾನ್ ಮಾಡ್ಕೊತಾ ಹೋಗಿ. ಸೊ ಟ್ರೈ ಟು ಕಮ್ ಔಟ್ ಆಫ್ ಯುವರ್ ಟೆನ್ಷನ್ ಆರ್ ಸ್ಟ್ರೆಸ್. ಇದು ನೀವೇ ಮಾಡ್ಕೋಬೇಕಾಗಿರೋಂಥ ಚೇಂಜಸ್. ಅದು ಬಿಟ್ಟು ನೆಕ್ಸ್ಟು ನಾವು ಟ್ರೀಟ್ಮೆಂಟ್ಸ್ ಏನೇನು ಮಾಡ್ಬೋದಪ್ಪ ಅಂತ, ಅಥವಾ ನೀವು ರೆಗ್ಯುಲರಾಗಿ ಸನ್ಸ್ಕ್ರೀನ್ ಉಪಯೋಗಿಸ್ತಾ ಇಲ್ಲ, ಒಳ್ಳೆ ಮಾಯಿಶ್ಚರೈಸರ್ ಉಪಯೋಗಿಸ್ತಾ ಇಲ್ಲ ಅಂದಾಗ ನೀವು ಯಾವುದಾದ್ರೂ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಹತ್ರ ಹೋದಾಗ ಫಸ್ಟ್ ಅವರು ನಿಮ್ಮ ಸ್ಕಿನ್ನ ಅಸೆಸ್ ಮಾಡ್ತಾ ಹೋಗ್ತಾರೆ. ಸೊ ಬೇಸಿಕಲಿ ನಿಮಗೆ ಒಂದು ಚೆನ್ನಾಗಿರೋ ಮಾಯಿಶ್ಚರೈಸರ್, ಇನ್ನೊಂದು ಸನ್ಸ್ಕ್ರೀನ್ ಮಿನಿಮಮ್ SPF 30 ಇರಬೇಕು ಇಂಡಿಯನ್ ಸ್ಕಿನ್ಗೆ. ಅದನ್ನು ಜೊತೆಗೆ ದಿನಕ್ಕೆ 2 ಬಾರಿ ಹಾಕೋಬೇಕು, ಯಾಕಂದರೆ ಸನ್ಸ್ಕ್ರೀನ್ದು ಹಾಫ್ ಲೈಫ್ ಅಥವಾ ಆ್ಯಕ್ಷನ್ ಬರೀ 3 to 4 hours ಇರುತ್ತೆ. ಸೊ ದಿನಕ್ಕೆ 2 ಸತಿ ಸನ್ಸ್ಕ್ರೀನ್ ಯೂಸ್ ಮಾಡ್ಕೊತಾ ಹೋಗಿ ಬೆಳಗ್ಗೆ ಹೊತ್ತು. ಸೊ ಮೇಕ್ ಶ್ಯೂರ್ ನಿಮ್ಮ ಹತ್ರ ಕೆಪಾಸಿಟಿ ಇದೆ ಅಂತ ಅಂದರೆ ಇಟ್ ಈಸ್ ಅ ಕಮಿಟ್ಮೆಂಟ್. ಫಸ್ಟು ವೈಟಮಿನ್ C ಕ್ರೀಮ್ ಹಚ್ಕೊಳ್ಳಿ ಫೇಸ್ಗೆ, ಗಿವ್ ಅ ಗ್ಯಾಪ್ ಆಫ್ 2 minutes, ದೆನ್ ಪುಟ್ ಅ ಗುಡ್ ಮಾಯಿಶ್ಚರೈಸರ್. ಈಗ ಫೇಸ್ ಆಯಿಲಿ ಇದೆ ಅಂತ ಅಂದರೆ ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ ಹಾಕ್ಕೊಳ್ಳಿ, ಅಥವಾ ಫೇಸ್ ಡ್ರೈ ಇದೆ ಅಂದರೆ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ ಹಾಕೋತಾ ಹೋಗಿ. ಜೊತೆಗೆ ಸನ್ಸ್ಕ್ರೀನ್ ಹಾಕೊತಾ ಹೋಗಿ. ಅಗೇನ್ ಒಬ್ಬೊಬ್ರು ಏನು ಹೇಳ್ತಾರೆ, ನನ್ನ ಸ್ಕಿನ್ ತುಂಬ ಪ್ಯಾಚಿ ಅನಿಸುತ್ತೆ ಅಥವಾ ತುಂಬ ಆಯಿಲಿ ಅನಿಸುತ್ತೆ, ಡಲ್ ಅನಿಸುತ್ತೆ ಸನ್ಸ್ಕ್ರೀನ್ ಹಾಕಿದ್ಮೇಲೆ. ಈಗ ನಿಮಗೆ ವಾಟರ್ ಬೇಸ್ಡ್ ಬರುತ್ತೆ, ಟಿಂಟೆಡ್ ಸನ್ಸ್ಕ್ರೀನ್ ಬರುತ್ತೆ, ಲೈಟ್ ವೇಟ್ ಸನ್ಸ್ಕ್ರೀನ್ಸ್ ಬರುತ್ತೆ, ಸಿಲಿಕಾನ್ ಬೇಸ್ಡ್ ಸನ್ಸ್ಕ್ರೀನ್ಸ್ ಬರುತ್ತೆ. ಸೊ ಅದನ್ನು ನಿಮ್ಮ ಡರ್ಮಟಾಲಜಿಸ್ಟ್ ಅಸೆಸ್ ಮಾಡಿ ನಿಮಗೆ ಡೆಫಿನೆಟ್ ಆಗಿ ಬರ್ಕೊಡ್ತಾರೆ. ಸೊ ಸ್ಟಾರ್ಟ್ ಯೂಸಿಂಗ್ ಅ ಸನ್ಸ್ಕ್ರೀನ್ ರೆಗ್ಯುಲರ್ಲಿ, ಮಿನಿಮಮ್ 2 times a day. ಫಾರ್ ಎಕ್ಸಾಂಪಲ್, ನೀವು ಗೋವಾ ಆ ಥರ ಎಲ್ಲಾದರೂ ಬೀಚ್ ರೀಜನ್ಸ್ಗೆ ಹೋದಾಗ 3 times ಹಾಕ್ಕೊಳ್ಳಿ. ಅಕಸ್ಮಾತ್ ನೀವು ನಾನು ಮೇಕಪ್ ಮಾಡ್ಕೋಬೇಕು, ಯಾವ ಥರ ಮೇಕಪ್ ಮಾಡ್ಕೋಬೇಕು, ಸನ್ಸ್ಕ್ರೀನ್ಗಿಂತ ಮುಂಚೆ ಹಾಕೋಬೇಕಾ, ಸನ್ಸ್ಕ್ರೀನ್ ಆದಮೇಲೆ ಹಾಕೋಬೇಕಾ ಅಂತ ಯಾವಾಗಲೂ ಫಸ್ಟ್ ವೈಟಮಿನ್ C ಕ್ರೀಮ್ ಯೂಸ್ ಮಾಡ್ತಾ ಇದ್ರೆ ಫಸ್ಟ್ ವೈಟಮಿನ್ C ಕ್ರೀಮ್
ಫಾಲೋಡ್ ಬೈ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಮೇಲೆ ನೀವು ಏನು ಬೇಕಾದರೂ ಮೇಕಪ್ ಮಾಡ್ಕೊಳ್ಳಿ. ಒಂದು ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅ ಬ್ಯಾರಿಯರ್ ಫಾರ್ ಸನ್ಲೈಟ್, ಇನ್ನೊಂದು ನೀವು ಹಾಕೋ ಮೇಕಪ್ ಪ್ರಾಡಕ್ಟ್ಸ್ಗೂ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅ ಬ್ಯಾರಿಯರ್. ಸೊ ಯೂಸಿಂಗ್ ಅ ಗುಡ್ ಸನ್ಸ್ಕ್ರೀನ್ ವಿಚ್ ಹ್ಯಾಸ್ ಅ SPF of 30 is very very important. ಎಸ್, ಇದು ನೀವು ಡೈಲಿ ರೋಟೀನ್ ನಿಮ್ಮ ಹೋಮ್ ಕೇರ್ ಏನಿರುತ್ತೆ ಅದು. ಜೊತೆಗೆ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ, ಲೈನ್ಸ್ ಎಲ್ಲ ಫೇಸ್ ಮೇಲೆ ಜಾಸ್ತಿ ಆಗ್ತಾ ಇದೆ ಅಂದಾಗ, ಆಸ್ಥೆಟಿಕಲಿ ಇಂಪ್ರೂವ್ಮೆಂಟ್ ಬೇಕು ಅಂದಾಗ ನಾವು ನೆಕ್ಸ್ಟ್ ಆಸ್ಥೆಟಿಕ್ ಟ್ರೀಟ್ಮೆಂಟ್ಗೆ ಹೋಗ್ತೀವಿ. ಅಕಸ್ಮಾತ್ ಮುಖದಲ್ಲಿ ಮೇಲ್ಭಾಗದಲ್ಲಿ ಹಣೆ ಮೇಲೆ ತುಂಬ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಅಥವಾ ಸ್ಮೋಕಿಂಗ್ ಮಾಡಿ ಲೈನ್ಸ್ ಎಲ್ಲ ಜಾಸ್ತಿ ಕಾಣ್ತಾ ಇದೆ ಅಂದರೆ ಬೊಟಾಕ್ಸ್ ಮಾಡ್ಕೋಬೋದು. ಇಟ್ ಇಸ್ ಅ ಪ್ರೋಟೀನ್ ಡಿರೈವ್ಡ್ ಫ್ರಮ್ ಅ ಬ್ಯಾಕ್ಟೀರಿಯಾ. ಇದನ್ನು 6 ತಿಂಗಳಿಗೆ ಒಂದ್ಸತಿ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಕ್ಲೀನ್ ಶೈನಿ ಅಪಿಯರೆನ್ಸ್ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ, FDA ಅಪ್ರೂವ್ಡ್ ಇರುತ್ತೆ. ಇಲ್ಲ ಅದು ಬಿಟ್ಟು ಫೇಸ್ ಸ್ಯಾಗ್ ಆದಂಗೆ ಆಗ್ತಾ ಇದೆ, ಲೈನ್ಸ್ ಎಲ್ಲ ಜಾಸ್ತಿ ಆಗಿದೆ, ನನಗೆ ಸ್ವಲ್ಪ ಮಟ್ಟಿಗೆ ಟೈಟ್ನೆಸ್ ಬೇಕು ಅಂದಾಗ ನಿಮಗೆ ಒಂದು ಹೈಫು ಅಂತ ಹೇಳ್ತೀವಿ. ಹೈಫು ಅಂದರೆ ಹೈ ಇಂಟೆನ್ಸಿಟಿ ಫೋಕಸ್ಡ್ ಅಲ್ಟ್ರಾಸೌಂಡ್. ಬೇಸಿಕಲಿ ಇದು ನಿಮ್ಮ ಸ್ಕಿನ್ ಸೆಕೆಂಡ್ ಲೇಯರಲ್ಲಿ ಆ್ಯಕ್ಟ್ ಆಗಿ ನಿಮ್ಮದು ಕೊಲ್ಲಾಜಿನ್ನು ಮತ್ತು ಎಲಾಸ್ಟಿನ್ನ ಟೈಟ್ ಮಾಡ್ತಾ ಹೋಗುತ್ತೆ. ಇದನ್ನು ಒಂದು ಸತಿ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ 1 ರಿಂದ 1.5 ವರ್ಷದವರೆಗೂ ನಿಮಗೆ ಫೇಸು ಏನು ಚೇಂಜ್ ಆಗೋದಿಲ್ಲ. ಸೊ ಚೆನ್ನಾಗಾಗತ್ತೆ. ಅದು ಬಿಟ್ಟು ಸೇಫ್ ಆಗಿ ಇರುವಂಥದ್ದು ನಿಮ್ಮದು ಓನ್ ಬ್ಲಡ್ಡಿಂದ ಮಾಡಿರೋವಂಥ ಟ್ರೀಟ್ಮೆಂಟ್ ಬೇಕು ಅಂದರೆ PRP ಅಥವಾ GFC ಅಂತ ಹೇಳ್ತೀವಿ. ಇದು ನಿಮ್ಮ ಫೈನ್ ಲೈನ್ಸಿಗೆ ವರ್ಕ್ ಆಗುತ್ತೆ, ಪಿಗ್ಮೆಂಟೇಷನಿಗೆ ವರ್ಕ್ ಆಗುತ್ತೆ, ಓವರಾಲ್ ಒಂದು ಫೇಸ್ಗೆ ಗ್ಲೋ ಅಂತ ಕೊಡುತ್ತೆ. ಇದನ್ನು ತಿಂಗಳಿಗೆ ಒಂದ್ಸತಿ ಮಾಡೋ ಅಂಥದ್ದು 3 ರಿಂದ 5 ಸೆಷನ್ ಬೇಕಾಗುತ್ತೆ. ತುಂಬಾ ಆ್ಯಸ್ ಯು ಏಜ್, ಈಗ 50 ವರ್ಷದಿಂದ ಮೇಲೆ ಜಾಸ್ತಿ ಆಗಿದೆ, ತುಂಬ ಜಾಸ್ತಿ ಸ್ಯಾಗಿಂಗ್ ಇದೆ ಅಂದಾಗ ನಾವು ಕಾಂಬಿನೇಷನ್ ಆಫ್ ಟ್ರೀಟ್ಮೆಂಟ್ಸ್ ಮಾಡ್ಕೊತಾ ಹೋಗ್ತೀವಿ. ಇಟ್ ಕ್ಯಾನ್ ಬಿ ಹೈಫು ಅಥವಾ RF ಮೈಕ್ರೋನೆಡ್ಲಿಂಗ್, ಅಥವಾ ಹೈಫು ವಿತ್ ಥ್ರೆಡ್ ಲಿಫ್ಟ್, ಅಪ್ಪರ್ ಫೇಸ್ಗೆ ಬೊಟಾಕ್ಸ್, ಅಥವಾ ತುಂಬಾ ಹಾಲೋನೆಸ್ ಇದೆ, ಸಂಕನ್ ಐಸ್ ಇದೆ ಅಂತ ಫಿಲ್ಲರ್ ಮಾಡ್ಕೊತಾ ಹೋಗ್ತೀವಿ. ಸೊ ನಿಮ್ಮ ಫೇಸ್ ಅಸೆಸ್ ಮಾಡಿ ಈ ಟ್ರೀಟ್ಮೆಂಟ್ ನೆಸೆಸರಿನಾ ಅಂತ ಫಸ್ಟ್ ನಾವು ನೋಡ್ಕೋಬೇಕು. ಬಂದವ್ರಿಗೆಲ್ಲ ಟ್ರೀಟ್ಮೆಂಟ್ ಇರಲ್ಲ. ಇಫ್ ಯು ಆರ್ ನಾಟ್ ಯೂಸಿಂಗ್ ಎನಿ ಗುಡ್ ಪ್ರಾಡಕ್ಟ್ ಫಾರ್ ದ ಸ್ಕಿನ್ ಅಲಾಂಗ್ ವಿತ್ ಟೇಕಿಂಗ್ ಕೇರ್ ಆಫ್ ಯುವರ್ ಸ್ಕಿನ್ ವಿತ್ ದ ಗುಡ್ ಡಯಟರಿ ಹ್ಯಾಬಿಟ್ಸ್, ಡೆಫಿನೆಟ್ ಆಗಿ ಅರ್ಲಿ ಸ್ಕಿನ್ ಏಜಿಂಗ್ನ ನಾವು ಅವಾಯ್ಡ್ ಮಾಡ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.